ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕದಾದ್ಯಂತ ಗೌರ್ಮೆಂಟ್ ಟೀಚರ್ಸ್ ಆಗಬೇಕು ಅಂತ ಕನಸು ಕಾಣ್ತಾ ಇರೋ ಲಕ್ಷಾಂತರ ಆಸ್ಪಿರೆಂಟ್ಸ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ರಾಜ್ಯ ಸರ್ಕಾರದಿಂದ ಒಟ್ಟು 15,000 ಶಿಕ್ಷಕರ ನೇಮಕಾತಿಗೆ ಅಫಿಷಿಯಲ್ ಆಗಿ ಆರ್ಡರ್ ಪಾಸ್ ಆಗಿದೆ. ಶಾಲಾ ಶಿಕ್ಷಣ ಇಲಾಖೆಯ ಈ ಆದೇಶದ ಬೆನ್ನಲ್ಲೇ ಈಗ C&R ಅಂದರೆ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ನ ಹೊಸ ಡ್ರಾಫ್ಟ್ ರೂಲ್ಸ್ ಕೂಡ ರಿಲೀಸ್ ಆಗಿದೆ. ಈ ಬಾರಿ ಎಕ್ಸಾಮ್ ಪ್ಯಾಟರ್ನಲ್ಲಿ ಭಾರಿ ಬದಲಾವಣೆಗಳಾಗಿವೆ. ವೇಟೇಜ್ ಸಿಸ್ಟಮ್ ಬದಲಾಗಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಬರವಣಿಗೆಯ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಹುದ್ದೆಯ ಕಂಪ್ಲೀಟ್ ಸಿಲೆಬಸ್, ವೇಟೇಜ್ ರೂಲ್ಸ್ ಮತ್ತು ನಿಮ್ಮ ಸಬ್ಜೆಕ್ಟ್ಗೆ ಬೇಕಾದ ಎಜುಕೇಷನಲ್ ಕ್ವಾಲಿಫಿಕೇಷನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮ್ಮ ಕರಿಯರ್ಗೆ ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್, ಮೊದಲಿಗೆ ಸರ್ಕಾರ ಯಾವೆಲ್ಲ ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದೆ ಅಂತ ನೋಡಿಬಿಡೋಣ. ಇಲ್ಲಿ 1ರಿಂದ 5ನೇ ತರಗತಿಯ ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ PSTR, 6ರಿಂದ 8ನೇ ತರಗತಿಯ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದರೆ GPSTR ಮತ್ತು 1ರಿಂದ 8ನೇ ತರಗತಿಯ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಮತ್ತು ಹೈಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂದರೆ HSTR ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಇದರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಾದ PE ಟೀಚರ್ಸ್ ಗ್ರೇಡ್ 1 ಮತ್ತು ಗ್ರೇಡ್ 2 ಹುದ್ದೆಗಳನ್ನು ಸಹ ಭರ್ತಿ ಮಾಡಲಾಗ್ತಾ ಇದೆ. ಸೊ ನೀವೇನಾದರೂ DLED, B.Ed ಅಥವಾ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಮುಗಿಸಿದರೆ ನಿಮಗಿಲ್ಲಿ ಒಂದು ದೊಡ್ಡ ಅಪಾರ್ಚುನಿಟಿ ಕಾಯ್ತಾ ಇದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ತುಂಬ ಜನರ ಡೌಟ್. ಇಲ್ಲಿ ಮೆರಿಟ್ ಲಿಸ್ಟ್ ಸಿದ್ಧಪಡಿಸೋದು ಕೇವಲ ಎಕ್ಸಾಮ್ ಅಂಕಗಳ ಮೇಲಲ್ಲ, ನಿಮ್ಮ CET ಸ್ಕೋರ್, TET ಸ್ಕೋರ್ ಹಾಗೂ ಅಕಾಡೆಮಿಕ್ ಮಾರ್ಕ್ಸ್ ಎಲ್ಲವನ್ನು ಕಂಬೈನ್ ಮಾಡಿ ಒಂದು ನಿರ್ದಿಷ್ಟ ಪರ್ಸೆಂಟೇಜ್ ಆಧಾರದಲ್ಲಿ ವೇಟೇಜ್ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. CAC ಅಂದರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಮೂಲಕ ಒಂದೇ ದಿನ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಈ ಬಾರಿ OMR ಜೊತೆಗೆ ಡಿಸ್ಕ್ರಿಪ್ಟಿವ್ ಅಂದರೆ ರಿಟರ್ನ್ ಎಕ್ಸಾಮ್ ಕೂಡ ಕಡ್ಡಾಯವಾಗಿದೆ ಮತ್ತು ಎಕ್ಸಾಮ್ ಕ್ವಾಲಿಫೈ ಆಗಬೇಕಾದ್ರೆ ಪ್ರತಿಯೊಂದು ಪೇಪರ್ನಲ್ಲೂ ಮಿನಿಮಮ್ 35% ಮಾರ್ಕ್ಸ್ ತಗೊಳ್ಳೋದು ಕಂಪಲ್ಸರಿ. ಓಕೆ, ಈಗ PSTR ಅಂದರೆ 1ರಿಂದ 5ನೇ ತರಗತಿಯ ಟೀಚರ್ಸ್ ಹುದ್ದೆಗೆ ಯಾರೆಲ್ಲ PUC ಮತ್ತು 2 ವರ್ಷದ DLED ಅಥವಾ D.Ed ಮುಗಿಸಿದ್ದೀರೋ ಅವರಿಗೆ ವೇಟೇಜ್ ಹೇಗೆ ಲೆಕ್ಕ ಹಾಕ್ತಾರೆ ಅಂತ ಟೇಬಲ್ ಮೇಲೆ ನೋಡಬಹುದು. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ CETಯಿಂದ ಬರೋಬ್ಬರಿ 70% ವೇಟೇಜನ್ನು ತಗೊಳ್ತಾರೆ. TET ಪೇಪರ್ 1ಇಂದ 20% ಮತ್ತು ನಿಮ್ಮ PUC ಮಾರ್ಕ್ಸಿಂದ 8% ಮತ್ತು ನಿಮ್ಮ DLED ಅಥವಾ D.Ed ಕೋರ್ಸಿಂದ 2% ತಗೊಂಡು ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ. ಸೊ CET ಮತ್ತು TET ಇಲ್ಲಿ ಮೇಜರ್ ಗೇಮ್ ಚೇಂಜರ್ಸ್ ಆಗುತ್ತೆ. ಒಂದೊಮ್ಮೆ ನೀವು 4 ವರ್ಷದ ಇಂಟಿಗ್ರೇಟೆಡ್ ಡಿಗ್ರಿ ಅಂದರೆ BLED, BA.Ed ಅಥವಾ BSc Ed ಮುಗಿಸಿದರೆ ನಿಮಗಾಗಿ ವೇಟೇಜ್ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಇಲ್ಲಿ ಕೂಡ CETಯಿಂದ 70%, TET ಪೇಪರ್ 1ಇಂದ 20% ಕಾಮನ್ ಆಗಿರುತ್ತೆ. ಆದರೆ ಉಳಿದ 10% ವೇಟೇಜನ್ನು ನಿಮ್ಮ ಈ 4 ವರ್ಷಗಳ ಇಂಟಿಗ್ರೇಟೆಡ್ ಡಿಗ್ರಿಯ ಅಂಕಗಳಿಂದ ನೇರವಾಗಿ ತೆಗೆದುಕೊಳ್ಳಲಾಗುತ್ತೆ. ಈಗ 6 to 8 ಸ್ಟ್ಯಾಂಡರ್ಡ್ ಬೋಧಿಸೋ GPSTR ಹುದ್ದೆಗಳಿಗೆ ಬರೋಣ. ಯಾರೆಲ್ಲ ನಾರ್ಮಲ್ 3 ಇಯರ್ಸ್ ಡಿಗ್ರಿ ಮುಗಿಸಿ ಅದರ ಜೊತೆಗೆ 2 ವರ್ಷದ B.Ed ಅಥವಾ DLED ಮಾಡಿದ್ದೀರೋ ಅವರಿಗೆ ವೇಟೇಜ್ ಸಿಸ್ಟಮ್ ಹೇಗಿದೆ ಅಂತ ನೋಡೋಣ. ನಿಮ್ಮ CETಯಿಂದ 70%, TET ಪೇಪರ್ 2ಇಂದ 20%, ಡಿಗ್ರಿ ಮಾರ್ಕ್ಸಿಂದ 8%, B.Ed ಅಥವಾ DLED ಇಂದ 2% ವೇಟೇಜ್ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಹಳೆಯ ಬ್ಯಾಕಪ್ ಸ್ಕೋರ್ ಸಿಸ್ಟಮನ್ನು ಸಂಪೂರ್ಣವಾಗಿ ಸ್ಕ್ರ್ಯಾಪ್ ಮಾಡಲಾಗಿದೆ. ಸೊ ನಿಮ್ಮ ಫ್ರೆಶ್ ಪ್ರಿಪ್ರೇಷನ್ ತುಂಬಾ ಮುಖ್ಯ ಆಗುತ್ತೆ. ಇನ್ನು 4 ವರ್ಷಗಳ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಮುಗಿಸಿರೋ GPSTR ಆಸ್ಪಿರೆಂಟ್ಸ್ಗೆ CETಯಿಂದ 70% ವೇಟೇಜ್, TET ಪೇಪರ್ 2ದಿಂದ 20% ವೇಟೇಜ್, ಇನ್ನುಳಿದ 10% ವೇಟೇಜನ್ನು ನಿಮ್ಮ 4 ವರ್ಷಗಳ ಇಂಟಿಗ್ರೇಟೆಡ್ ಡಿಗ್ರಿ ಸ್ಕೋರಿಂದ ಕೌಂಟ್ ಮಾಡ್ತಾರೆ. ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಶಿಕ್ಷಕರಿಗೆ ಯಾವುದೇ TET ಲಿಂಕ್ ಇಲ್ಲದೆ CETಯಿಂದ 70% ಮತ್ತು ನಿಮ್ಮ ಪ್ರೊಫೆಷನಲ್ ಡಿಗ್ರಿ ಮಾರ್ಕ್ಸಿಂದ 30% ವೇಟೇಜನ್ನು ತಗೊಳ್ತಾರೆ. ಅದೇ ರೀತಿ ಗ್ರೇಡ್ 2 ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ CETಯಿಂದ ಬರೋಬ್ಬರಿ 85% ವೇಟೇಜ್ ಇರುತ್ತೆ. PUCಯಿಂದ 13% ಮತ್ತು CPEd ಅಥವಾ DPEd ಸರ್ಟಿಫಿಕೇಟ್ನಿಂದ 2% ವೇಟೇಜನ್ನು ನಿಗದಿಪಡಿಸಲಾಗಿದೆ. ಹೈಸ್ಕೂಲ್ ಶಿಕ್ಷಕರಾಗಬೇಕು ಅನ್ನೋದು ತುಂಬ ಜನರ ಡ್ರೀಮ್. HSTR ಪೋಸ್ಟ್ಗಳಿಗೆ TET ಕಡ್ಡಾಯ ಇರೋದಿಲ್ಲ. ಹಾಗಾಗಿ ಇಲ್ಲಿ ವೇಟೇಜ್ ತುಂಬಾ ಸಿಂಪಲ್ ಆಗಿದೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ CETಯಿಂದ ಸಿಂಹಪಾಲು ಅಂದರೆ 85% ವೇಟೇಜನ್ನು ತಗೊಳ್ತಾರೆ. ನಿಮ್ಮ ಡಿಗ್ರಿಯಿಂದ 13% ಮತ್ತು B.Ed ಕೋರ್ಸ್ನಿಂದ ಕೇವಲ 2% ವೇಟೇಜ್ ಇರುತ್ತೆ. ಹಾಗೆಯೇ ಹೈಸ್ಕೂಲ್ ಲೆವೆಲ್ನ ಗ್ರೇಡ್ 1 PE ಟೀಚರ್ಸ್ಗೂ ಕೂಡ ಸೇಮ್ ವೇಟೇಜ್ ಅನ್ವಯಿಸುತ್ತೆ. CETಯಿಂದ 85%, ಡಿಗ್ರಿಯಿಂದ 13%, BPEdನಿಂದ 2% ವೇಟೇಜನ್ನು ತಗೊಳ್ತಾರೆ. ಈಗ ವಯೋಮಿತಿ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 21 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿಯನ್ನು ನೋಡೋದಾದರೆ SC, ST ಕೆಟಗರಿ 1 ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಅಭ್ಯರ್ಥಿಗಳಿಗೆ 43 ವರ್ಷಗಳು, OBC ವರ್ಗದ 2A, 2B, 3A, 3B ಅಭ್ಯರ್ಥಿಗಳಿಗೆ 41 ವರ್ಷ
ಹಾಗೂ ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಯಾರೆಲ್ಲ ವಯೋಮಿತಿ ಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತ ಕೇಳ್ತಿದ್ರು, ನೀವು ಕರಡು ನಿಯಮಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಇದೆ. ಅದರ ಬಗ್ಗೆ ಮುಂದೆ ಹೇಳ್ತೀನಿ. ನಿಮ್ಮ ಎಕ್ಸಾಮ್ ಆದಮೇಲೆ ಸೆಲೆಕ್ಷನ್ ಲಿಸ್ಟ್ ಪ್ರೊಸೆಸ್ ಹೇಗೆ ರನ್ ಆಗುತ್ತೆ ಅಂತಂದರೆ, ಫಸ್ಟ್ ಖಾಲಿ ಇರೋ ಪೋಸ್ಟ್ಗಳ ಆಧಾರದ ಮೇಲೆ 1:2 ರೇಷಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಅದಾದಮೇಲೆ 1:1 ರೇಷಿಯೋದಲ್ಲಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಯಾರಾದರೂ ರಿಜೆಕ್ಟ್ ಆದರೆ ಅಥವಾ ಜಾಯಿನ್ ಆಗದಿದ್ದರೆ ಹೆಲ್ಪ್ ಆಗಲಿ ಅಂತ 10% ಅಭ್ಯರ್ಥಿಗಳನ್ನು ಒಳಗೊಂಡ ವೇಟಿಂಗ್ ಲಿಸ್ಟ್ ಕೂಡ ರೆಡಿ ಮಾಡ್ತಾರೆ. ಇದು 6 ತಿಂಗಳವರೆಗೆ ವ್ಯಾಲಿಡಿಟಿ ಹೊಂದಿರುತ್ತೆ. ಈಗ ಪ್ರತಿಯೊಂದು ಪೋಸ್ಟ್ಗೂ ಇರೋ ಸ್ಯಾಲರಿ, ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. PSTRಗೆ ಸ್ಟಾರ್ಟಿಂಗ್ ಸ್ಯಾಲರಿ ಸ್ಕೇಲ್ ಬಂದು 41,300 ರೂಪಾಯಿಂದ 81,800 ರೂಪಾಯಿವರೆಗೆ ಇರುತ್ತೆ. ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 800 ಮತ್ತು ನಾನ್ KKಗೆ 100 ಹುದ್ದೆಗಳನ್ನು ಸೇರಿ ಒಟ್ಟು 900 ಹುದ್ದೆಗಳು PSTRನಲ್ಲಿ ಖಾಲಿ ಇವೆ. ಇದಕ್ಕೆ PUCಯಲ್ಲಿ 50% ಮಾರ್ಕ್ಸ್ ಜೊತೆಗೆ DLED ಮತ್ತು TET ಪಾಸ್ ಆಗಿರೋದು ಮಸ್ಟ್ ಆ್ಯಂಡ್ ಶುಡ್. ಹಾಗೆ ವಿಷಯವಾರು ಅರ್ಹತೆಗಳನ್ನು ನೋಡ್ತಾ ಹೋಗೋದಾದರೆ, ಭಾಷಾ ಶಿಕ್ಷಕರಿಗೆ PUCಯಲ್ಲಿ ಆಯಾ ಭಾಷೆ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲೂ ಪ್ರತ್ಯೇಕವಾಗಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು ಮತ್ತು ನಿಮ್ಮ ಡಿಪ್ಲೊಮಾ ಅಥವಾ ಬ್ಯಾಚುಲರ್ ಪದವಿಯಲ್ಲಿ ಆಯಾ ಭಾಷೆಯನ್ನು ಬೋಧನಾ ವಿಷಯವನ್ನಾಗಿ ಅಂದರೆ ಮೆಥಡ್ ಆಫ್ ಟೀಚಿಂಗ್ ಆಗಿ ಅಭ್ಯಾಸ ಮಾಡಿರಬೇಕು. ಒಂದೊಮ್ಮೆ ಇಂಗ್ಲಿಷ್ ಭಾಷಾ ಶಿಕ್ಷಕರ ಹುದ್ದೆಯಾಗಿದ್ದರೆ ಈ ಅರ್ಹತೆಗಳು ಕೇವಲ ಇಂಗ್ಲಿಷ್ ವಿಷಯಕ್ಕೆ ಮಾತ್ರ ಅನ್ವಯಿಸುತ್ತವೆ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ನೀವು PUCಯಲ್ಲಿ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅಂದರೆ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಪ್ರತ್ಯೇಕವಾಗಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು ಮತ್ತು ನಿಮ್ಮ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಈ 3 ವಿಷಯಗಳ ಪೈಕಿ ಕನಿಷ್ಠ ಒಂದು ವಿಷಯದಲ್ಲಾದರೂ ಬೋಧನಾ ವಿಧಾನವನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಲೇಬೇಕು. ಕ್ಯಾಟಗರಿ 1 ಹಾಗೂ SC, ST ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಈ ವಿಷಯಗಳಲ್ಲಿ 45% ಕನಿಷ್ಠ ಅಂಕಗಳ ಸಡಿಲಿಕೆ ಇರುತ್ತದೆ. ಇನ್ನು NCTE ಅಥವಾ RCI ಇಂದ ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಮಾತ್ರ ನೀವು ಡಿಪ್ಲೊಮಾ ಅಥವಾ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಮುಂದೆ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಹುದ್ದೆಗಳ ಬಗ್ಗೆ ನೋಡೋಣ. ಇದರ ವೇತನ ಶ್ರೇಣಿ 41,300 ರೂಪಾಯಿಂದ 81,800 ರೂಪಾಯಿವರೆಗೆ ಇರುತ್ತೆ. ಒಟ್ಟು 150 ಹುದ್ದೆಗಳು ಇದ್ದು, ಕಲ್ಯಾಣ ಕರ್ನಾಟಕಕ್ಕೆ 106 ಹುದ್ದೆಗಳು, ನಾನ್ KKಗೆ 44 ಹುದ್ದೆಗಳಿವೆ. ಇದಕ್ಕೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ತುಂಬಾ ಮುಖ್ಯವಾದದ್ದು. ನೀವು ದ್ವಿತೀಯ PUCಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಒಂದೊಮ್ಮೆ ನೀವು ಕನಿಷ್ಠ 45% ಅಂಕಗಳನ್ನು ಹೊಂದಿದ್ದು NCTE 2007ರ ನಿಯಮಾವಳಿಗಳ ಪ್ರಕಾರ ಕಾಲೇಜು ಅಥವಾ ಜಿಲ್ಲಾ ಮಟ್ಟದ ಆಟಗಳಲ್ಲಿ ನೀವು ಕ್ರೀಡಾಪಟುವಾಗಿ ಭಾಗವಹಿಸಿದ್ದರೆ ನೀವು ಅರ್ಹರಾಗುತ್ತೀರಿ. ಇದರ ಜೊತೆಗೆ ನೀವು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಇಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ 2 ವರ್ಷಗಳಿಂದ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಅಂದರೆ CPEd ಅಥವಾ DPEd ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಈಗ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ GPSTR 6ರಿಂದ 8ನೇ ತರಗತಿ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಇದರ ವೇತನ ಶ್ರೇಣಿ 44,425 ರೂಪಾಯಿಂದ ಹಿಡಿದು 83,700 ರೂಪಾಯಿವರೆಗೆ ಇರುತ್ತೆ. ಈ ವೃಂದದಲ್ಲಿ ಒಟ್ಟು 8,500 ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು, ಕಲ್ಯಾಣ ಕರ್ನಾಟಕಕ್ಕೆ 3,228 ಹಾಗೂ ನಾನ್ KKಗೆ 5,272 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. GPSTR ಹುದ್ದೆಗಳಿಗೆ ಇರುವ ಸಾಮಾನ್ಯ ಶೈಕ್ಷಣಿಕ ಅರ್ಹತೆಗಳು ಇಂತಿವೆ. ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾ ಅಂದರೆ DLED ಹೊಂದಿರಬೇಕು. ಎರಡನೇ ಆಯ್ಕೆ ಅಂತಂದರೆ ಪದವಿಯಲ್ಲಿ 50% ಅಂಕಗಳನ್ನು ಹೊಂದಿದ್ದು B.Ed ಅಥವಾ B.Ed ಸ್ಪೆಷಲ್ ಎಜುಕೇಷನ್ ಹೊಂದಿರಬೇಕು ಅಥವಾ PUCಯಲ್ಲಿ 50% ಅಂಕಗಳು ಮತ್ತು 4 ವರ್ಷಗಳ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಅಥವಾ 4 ವರ್ಷಗಳ BA.Ed ಅಥವಾ BSc Ed ಇಂಟಿಗ್ರೇಟೆಡ್ ಪದವಿಯನ್ನು ಹೊಂದಿರಬೇಕು. ಇಲ್ಲೂ ಕೂಡ SC, ST ಮತ್ತು ಕ್ಯಾಟಗರಿ 1 ಹಾಗೂ PWD ಅಭ್ಯರ್ಥಿಗಳಿಗೆ ಪದವಿ ಅಥವಾ PUCಯಲ್ಲಿ 45% ಕನಿಷ್ಠ ಅಂಕಗಳಿದ್ರೂ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪತ್ರಿಕೆ 2ರಲ್ಲಿ ಉತ್ತೀರ್ಣರಾಗಿರಬೇಕು. ಇನ್ನು ಭಾಷಾ ಶಿಕ್ಷಕರಿಗೆ ಕೆಲವು ವಿಶೇಷ ನಿಯಮಗಳಿವೆ. ಅವುಗಳೆಂದರೆ, ನೀವು ಪದವಿಯಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ ಅಥವಾ ಸಂಸ್ಕೃತ ಭಾಷೆಗಳ ಪೈಕಿ ನಿಮ್ಮ ಆಯಾ ಮುಖ್ಯ ಭಾಷೆಯ ಜೊತೆಗೆ ಮತ್ತೊಂದು ಐಚ್ಛಿಕ ವಿಷಯವನ್ನಾಗಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೊಂದನ್ನು ಪದವಿಯ 3 ವರ್ಷಗಳಲ್ಲಿ ಕಡ್ಡಾಯವಾಗಿ ವ್ಯಾಸಂಗ ಮಾಡಿರಬೇಕು ಮತ್ತು ಸಂಬಂಧಿತ ಭಾಷೆ ಹಾಗೂ ಇತರ ವಿಷಯಗಳಲ್ಲಿ ಕನಿಷ್ಠ 50% ಸರಾಸರಿ ಅಂಕಗಳನ್ನು ಪಡೆದಿರಬೇಕು. ಇದರೊಂದಿಗೆ ನಿಮ್ಮ ಡಿಪ್ಲೊಮಾ ಅಥವಾ B.Ed ಪದವಿಯಲ್ಲಿ ಆಯಾ ಭಾಷಾ ಬೋಧನೆಯ ವಿಧಾನವನ್ನು ಅಭ್ಯಾಸ ಮಾಡಿರಬೇಕು.
ಮುಂದೆ ಈಗ ಸಮಾಜ ಪಾಠಗಳ ಶಿಕ್ಷಕರ ಅರ್ಹತೆ ಬಗ್ಗೆ ನೋಡೋಣ. ನೀವು ಪದವಿಯಲ್ಲಿ ಕೆಳಗೆ ತಿಳಿಸುವ ಯಾವುದಾದರೂ ವಿಷಯಗಳ ಪೈಕಿ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ 3 ವರ್ಷ ಓದಿರಬೇಕು. ಮೊದಲನೇದು ಸಮಾಜ ಪಾಠಗಳ ಗುಂಪಿನ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ಇವುಗಳಲ್ಲೇ ಯಾವುದಾದರೂ 2 ವಿಷಯಗಳು ಇರಬೇಕು. ಅಥವಾ ಮೇಲಿನ ಸಮಾಜ ಪಾಠಗಳ ಗುಂಪಿನಿಂದ ಯಾವುದಾದ್ರೂ ಒಂದು ವಿಷಯ ಮತ್ತು ಭಾಷಾ ಸಮೂಹದ ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಕೊಂಕಣಿ ಅಥವಾ ಸಂಸ್ಕೃತ ಭಾಷೆಗಳ ಪೈಕಿ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ ಓದಿರಬೇಕು. ಈ 2 ವಿಷಯಗಳಲ್ಲಿ ಕನಿಷ್ಠ ಶೇಕಡ 50ರಷ್ಟು ಅಂಕಗಳನ್ನು ಪಡೆದಿರಬೇಕು. ಅದರೊಂದಿಗೆ ನಿಮ್ಮ ಡಿಪ್ಲೊಮಾ ಅಥವಾ BEd ಪದವಿಯಲ್ಲಿ ಸಮಾಜ ಪಾಠಗಳು ಸಮೂಹದ ಕನಿಷ್ಠ ಒಂದು ವಿಷಯದಲ್ಲಾದರೂ ನೀವು ಬೋಧನಾ ವಿಧಾನವನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಲೇಬೇಕು. ಇನ್ನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಅತಿ ಮುಖ್ಯವಾದ ಹುದ್ದೆ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು. ಅದಕ್ಕೆ ಅರ್ಹತೆಗಳನ್ನು ನೋಡೋಣ. ಪದವಿಯಲ್ಲಿ ಕಡ್ಡಾಯವಾಗಿ ಗಣಿತ ಮತ್ತು ಭೌತಶಾಸ್ತ್ರ ಅಂದರೆ ಮ್ಯಾಥ್ಸ್, ಫಿಸಿಕ್ಸ್ ಎರಡನ್ನೂ 3 ವರ್ಷ ವ್ಯಾಸಂಗ ಮಾಡಿರಬೇಕು. ಇದರ ಜೊತೆಗೆ 3ನೇ ಐಚ್ಛಿಕ ವಿಷಯವಾಗಿ ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಜಿಯೋಗ್ರಫಿ ಅಥವಾ ಹೋಮ್ ಸೈನ್ಸ್ ವಿಷಯಗಳ ಪೈಕಿ ಯಾವುದಾದರೂ ಒಂದು ವಿಷಯವನ್ನು ಕಡ್ಡಾಯವಾಗಿ 3 ವರ್ಷಗಳಲ್ಲಿ ವ್ಯಾಸಂಗ ಮಾಡಿರಬೇಕು. ಅಥವಾ ಇಂಜಿನಿಯರಿಂಗ್ ಪದವೀಧರರಿಗೂ ಅವಕಾಶವಿದೆ. ವಾಸ್ತುಶಿಲ್ಪ ಅಂದರೆ ಆರ್ಕಿಟೆಕ್ಚರ್ ಪದವೀಧರರನ್ನು ಹೊರತುಪಡಿಸಿ ಇಂಜಿನಿಯರಿಂಗ್ನಲ್ಲಿ ಮೊದಲ 3 ಅಥವಾ 4 ಸೆಮಿಸ್ಟರ್ಗಳಲ್ಲಿ ಗಣಿತ ವಿಷಯವನ್ನು ಮತ್ತು ಇನ್ನುಳಿದ ಸೆಮಿಸ್ಟರ್ಗಳಲ್ಲಿ ಅನ್ವಯಿಕ ಗಣಿತ ಅಂದರೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ವ್ಯಾಸಂಗ ಮಾಡಿರುವ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗುತ್ತಾರೆ. ಸಾಮಾನ್ಯ ಪದವೀಧರರು ಪದವಿಯಲ್ಲಿ ಶೇಕಡ 50ರಷ್ಟು ಅಂಕಗಳನ್ನು ಹೊಂದಿರಬೇಕು. ಇನ್ನು ಇಂಜಿನಿಯರಿಂಗ್ ಪದವೀಧರರು ಗಣಿತ ಮತ್ತು ಅಪ್ಲೈಡ್ ಮ್ಯಾಥ್ಸ್ ವಿಷಯಗಳಲ್ಲಿ ಕನಿಷ್ಠ ಶೇಕಡ 50ರಷ್ಟು ಅಂಕಗಳನ್ನು ಹೊಂದಿರಬೇಕು. ಅದರೊಂದಿಗೆ ನೀವು ಡಿಪ್ಲೊಮಾ ಅಥವಾ BEdನಲ್ಲಿ ಈ 3 ವಿಷಯಗಳ ಪೈಕಿ ಕನಿಷ್ಠ ಒಂದು ವಿಷಯದಲ್ಲಾದರೂ ಬೋಧನಾ ವಿಧಾನವನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಲೇಬೇಕು. ಈಗ ವಿಜ್ಞಾನ ವಿಭಾಗದ ಮತ್ತೊಂದು ಪ್ರಮುಖ ಹುದ್ದೆ ಅಂದರೆ ಜೀವ ವಿಜ್ಞಾನ ಅಂದರೆ ಬಯೋಲಾಜಿಕಲ್ ಸೈನ್ಸ್ ಶಿಕ್ಷಕರು. ಗೆಜೆಟ್ ಪ್ರಕಾರ ಈ ಹುದ್ದೆಗಳು ವಿಜ್ಞಾನ ಮತ್ತು ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚು ಹುದ್ದೆಗಳು ಮಂಜೂರಾಗಿರುವ ಶಾಲೆಗಳಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಈಗ ಅರ್ಹತೆಗಳನ್ನು ನೋಡೋಣ. ನೀವು ಪದವಿಯಲ್ಲಿ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ 3 ವರ್ಷ ಕಡ್ಡಾಯವಾಗಿ ಐಚ್ಛಿಕ ವಿಷಯವಾಗಿ ಓದಿರಬೇಕು. ಇದರೊಂದಿಗೆ ಬಾಟ್ನಿ ಅಥವಾ ಜಿಯಾಲಜಿ ಅಥವಾ ಸೆರಿಕಲ್ಚರ್ ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್, ಜೆನೆಟಿಕ್ಸ್, ಮೈಕ್ರೋಬಯಾಲಜಿ ಅಥವಾ ಗಣಿತ ವಿಷಯಗಳ ಪೈಕಿ ಯಾವುದಾದರೂ 2 ವಿಷಯಗಳನ್ನು ಪದವಿಯ 3 ವರ್ಷ ಕಡ್ಡಾಯವಾಗಿ ವ್ಯಾಸಂಗ ಮಾಡಿರಬೇಕು. ಅಭ್ಯರ್ಥಿಗಳು ಪದವಿಯಲ್ಲಿ 3 ವಿಷಯಗಳಲ್ಲಿ ಕನಿಷ್ಠ ಶೇಕಡ 50ರಷ್ಟು ಅಂಕಗಳನ್ನು ಪಡೆದಿರಬೇಕು. ಅದರೊಂದಿಗೆ BEd ಪದವಿಯಲ್ಲಿ 3 ವಿಷಯಗಳ ಪೈಕಿ ಕನಿಷ್ಠ ಒಂದು ವಿಷಯದಲ್ಲಾದರೂ ಬೋಧನಾ ವಿಧಾನವನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಲೇಬೇಕು. ಮುಂದಿನದು ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳು. ಈ ಹುದ್ದೆಗಳ ವೇತನ ಶ್ರೇಣಿ 44,425 ರೂಪಾಯಿಂದ 83,700 ಆಗಿರುತ್ತೆ. ಒಟ್ಟು 500 ಹುದ್ದೆಗಳಿದ್ದು ಕಲ್ಯಾಣ ಕರ್ನಾಟಕಕ್ಕೆ 300 ಮತ್ತು ನಾನ್ KKಗೆ 200 ಹುದ್ದೆಗಳಿವೆ. ಇದಕ್ಕೆ ನಿಗದಿಪಡಿಸಿರುವ ಕಟ್ಟುನಿಟ್ಟಾದ ಅರ್ಹತೆಗಳು ಇಂತಿವೆ. ಒಂದು ವೇಳೆ ನೀವು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂದರೆ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ BTech ಇನ್ IT, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ವಿಭಾಗದಲ್ಲಿ BE ಅಥವಾ BTech ಪದವಿಯಲ್ಲಿ ಕನಿಷ್ಠ ಶೇಕಡ 50ರಷ್ಟು ಸರಾಸರಿ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಇದರೊಂದಿಗೆ ನೀವು SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಡ್ಡಾಯವಾಗಿ ವ್ಯಾಸಂಗ ಮಾಡಿರಬೇಕು. ಇನ್ನು ಮುಖ್ಯವಾದ ಷರತ್ತು ಅಂದರೆ ಈ ಹುದ್ದೆಗೆ ನೇಮಕಗೊಂಡ ಅಭ್ಯರ್ಥಿಗಳು ಇಲಾಖೆಗೆ ಸೇರಿದ 5 ವರ್ಷಗಳ ಒಳಗಾಗಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ NCTEಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ BEd ಪದವಿಯನ್ನು ಪೂರ್ಣಗೊಳಿಸಬೇಕು ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಅಂದರೆ TETಯನ್ನು ಕಡ್ಡಾಯವಾಗಿ ಪಾಸ್ ಮಾಡಿಕೊಳ್ಳಬೇಕು. ಇನ್ನು ಹೈಸ್ಕೂಲ್ ಶಿಕ್ಷಕರು ಅಂದರೆ ಪ್ರೌಢಶಾಲಾ ಸಹಶಿಕ್ಷಕರಾದ HSTR ಹುದ್ದೆಗಳ ವರದಿಗಳನ್ನು ನೋಡೋಣ. ಇದರ ವೇತನ ಶ್ರೇಣಿ 54,175 ರೂಪಾಯಿಂದ ಆರಂಭವಾಗಿ 99,400 ರೂಪಾಯಿವರೆಗೆ ಇರುತ್ತೆ. ಒಟ್ಟು 4,500 ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು ಕಲ್ಯಾಣ ಕರ್ನಾಟಕಕ್ಕೆ 2,214 ಹುದ್ದೆಗಳು, ನಾನ್ KKಗೆ 2,286 ಹುದ್ದೆಗಳಿವೆ. ಹೈಸ್ಕೂಲ್ ಕಲಾ ಶಿಕ್ಷಕರಾಗಲು ಅಂದರೆ ಆರ್ಟ್ಸ್ ಶಿಕ್ಷಕರಾಗಲು ನೀವು ಕಲಾ ವಿಷಯದ ಅಂದರೆ BAದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ಇವುಗಳ ಪೈಕಿ ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ವ್ಯಾಸಂಗ ಮಾಡಿರಬೇಕು. ಇದರೊಂದಿಗೆ BEd ಹೊಂದಿರಲೇಬೇಕು. ಇನ್ನು ನೀವು ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡಲು ಅರ್ಜಿ ಸಲ್ಲಿಸುತ್ತೀರೋ ಆ ಮಾಧ್ಯಮದ ಭಾಷೆಯನ್ನು ಪದವಿಯ ಹಂತದಲ್ಲಿ ವ್ಯಾಸಂಗ ಮಾಡಿರಬೇಕು. ಒಂದು ವೇಳೆ ಪದವಿ ಹಂತದಲ್ಲಿ ವ್ಯಾಸಂಗ ಮಾಡದಿದ್ದರೆ SSLCಯಲ್ಲಿ ಈ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. ಅಥವಾ SSLC ಅಥವಾ ಪದವಿಯ ಹಂತದಲ್ಲಿ ವ್ಯಾಸಂಗವನ್ನು ಆಯಾ ಭಾಷಾ ಮಾಧ್ಯಮದಲ್ಲೇ ಪೂರೈಸಿರಬೇಕು.
ಅಥವಾ UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮಾವನ್ನು ಹೊಂದಿರಬೇಕು. ಕನ್ನಡ ಮಾಧ್ಯಮದಲ್ಲಿ ಬೋಧಿಸಬೇಕಾದ ಶಿಕ್ಷಕರಾದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸನ್ನು ಪೂರೈಸಬೇಕು. ಮುಂದೆ HSTR ಜೀವ ವಿಜ್ಞಾನ ಶಿಕ್ಷಕರಿಗೆ ಇರಬೇಕಾದ ಅರ್ಹತೆಗಳನ್ನು ಈಗ ನೋಡೋಣ. ಒಂದು, ನೀವು ವಿಜ್ಞಾನ ವಿಷಯದ ಪದವಿ ಅಂದರೆ BScಯಲ್ಲಿ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ವಿಷಯಗಳ ಪೈಕಿ 2 ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು. ಆದರೆ ಇಲ್ಲಿ ಕೆಮಿಸ್ಟ್ರಿ ಕಡ್ಡಾಯ ಐಚ್ಛಿಕ ವಿಷಯವಾಗಿರಬೇಕು ಅನ್ನೋದನ್ನು ಗೆಜೆಟ್ ಸ್ಪಷ್ಟಪಡಿಸಿದೆ. ಇದರೊಂದಿಗೆ ನೀವು ಕಡ್ಡಾಯವಾಗಿ B.Ed ಪದವಿಯನ್ನು ಹೊಂದಿರಬೇಕು. ಕಲಾ ಶಿಕ್ಷಕರಿಗೆ ಅನ್ವಯಿಸುವ ಮಾಧ್ಯಮದ ನಿಯಮಗಳು ಜೀವ ವಿಜ್ಞಾನ ಶಿಕ್ಷಕರಿಗೂ ಸಹ ಅನ್ವಯಿಸುತ್ತೆ. ಇಲ್ಲಿ ಹೈಸ್ಕೂಲ್ ಪದವೀಧರರಿಗೆ ಯಾವುದೇ TET ಕಂಪಲ್ಸರಿ ಇರೋದಿಲ್ಲ. ಹೈಸ್ಕೂಲ್ ಭಾಷಾ ಸಹ ಶಿಕ್ಷಕರು ಅಂದರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಇರುವ ಅರ್ಹತೆಗಳು ನೋಡೋಣ. ಕಲಾ ವಿಷಯದ ಅಂದರೆ ಆರ್ಟ್ಸ್ ಪದವಿಯಲ್ಲಿ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರಬೇಕು ಮತ್ತು B.Ed ಪದವಿಯನ್ನು ಹೊಂದಿರಲೇಬೇಕು. ಒಂದು ವಿಶೇಷ ವಿನಾಯಿತಿ ನಿಯಮವೂ ಸಹ ಇದೆ. ಅದೇನೆಂದರೆ, ಒಂದು ವೇಳೆ ನೀವು ಪದವಿ ಹಂತದಲ್ಲಿ ಆ ಭಾಷೆಯನ್ನು ಐಚ್ಛಿಕ ಭಾಷೆಯನ್ನಾಗಿ ಅಥವಾ ವಿಷಯವನ್ನಾಗಿ ವ್ಯಾಸಂಗ ಮಾಡದೇ ಇದ್ದರೆ ಅಂತಹ ಅಭ್ಯರ್ಥಿಗಳು ಸಂಬಂಧಿಸಿದ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ MA ಹೊಂದಿದ್ದರೆ ಪರಿಗಣಿಸಲಾಗುವುದು. ಆದರೆ ಅದರೊಂದಿಗೆ ಕಡ್ಡಾಯವಾಗಿ ಅದೇ ವಿಷಯದ ಶಿಕ್ಷಣದಲ್ಲಿ ಪದವಿ ಅಂದರೆ B.Ed ಅನ್ನು ಹೊಂದಿರಬೇಕು ಅಥವಾ B.Edನಲ್ಲಿ ಆ ಭಾಷೆಯನ್ನು ಬೋಧನಾ ವಿಧಾನವಾಗಿ ಕಡ್ಡಾಯವಾಗಿ ಅಭ್ಯಾಸ ಮಾಡಿರಬೇಕು. ಕೊನೆಯದಾಗಿ ಹೈಸ್ಕೂಲ್ ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳ ಬಗ್ಗೆ ನೋಡೋಣ. ಇದರ ವೇತನ ಶ್ರೇಣಿ 54,175 ರಿಂದ ಹಿಡಿದು 99,400 ರೂಪಾಯಿವರೆಗೆ ಆಗಿರುತ್ತೆ. ಒಟ್ಟು 450 ಹುದ್ದೆಗಳಿದ್ದು ಕಲ್ಯಾಣ ಕರ್ನಾಟಕಕ್ಕೆ 319, ನಾನ್ KKಗೆ 131 ಹುದ್ದೆಗಳಿವೆ. ಮೊದಲನೆಯದಾಗಿ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವಾಗಿ ವ್ಯಾಸಂಗ ಮಾಡಿರುವ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಹೊಂದಿರಬೇಕು ಅಥವಾ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವಾಗಿ ಮಾಡಿಕೊಂಡಿರುವ ಪದವಿಯಲ್ಲಿ 45% ಅಂಕಗಳನ್ನು ಹೊಂದಿದ್ದು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಆರ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದ ಕ್ರೀಡೆಗಳು, ಆಟ ಅಥವಾ ಅಥ್ಲೆಟಿಕ್ಸ್ನ ರಾಷ್ಟ್ರಮಟ್ಟದ, ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರಬೇಕು. ಅಥವಾ ಸೇವಾನಿರತ ಅಭ್ಯರ್ಥಿಗಳಾಗಿದ್ದರೆ ಪದವಿಯಲ್ಲಿ 45% ಅಂಕಗಳೊಂದಿಗೆ NCTI ನಿಯಮಾವಳಿಗಳ ಪ್ರಕಾರ ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಅದೇ ರೀತಿ ನೀವು 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣದಲ್ಲಿ ಪದವಿ ಅಥವಾ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವಾಗಿ ಓದಿದ ಪದವಿಯನ್ನು ಹೊಂದಿರಬೇಕು. ಪದವಿ ಜೊತೆಗೆ ಶಾಲಾ ಅಂತರ್ ಕಾಲೇಜು ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದು NCC C ಸರ್ಟಿಫಿಕೇಟ್ ಹೊಂದಿದ್ರೆ ಅಥವಾ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣದ ಪದವಿ ಅಥವಾ BPEd ಅನ್ನು ಹೊಂದಿರಬೇಕು. ಅಥವಾ ಪದವಿ ಜೊತೆಗೆ ಕ್ರೀಡಾ ವಿಜ್ಞಾನ, ಕ್ರೀಡಾ ಆಡಳಿತ, ಕ್ರೀಡಾ ತರಬೇತಿ, ಯೋಗ ಮುಂತಾದ ವಿಷಯಗಳಲ್ಲಿ ಕನಿಷ್ಠ 1 ವರ್ಷದ ತರಬೇತಿ ಕಾರ್ಯಕ್ರಮ ಪೂರೈಸಿರಬೇಕು. ಈ ಮೇಲಿನ ಯಾವುದೇ ಪದವಿ ವಿದ್ಯಾರ್ಹತೆಗಳೊಂದಿಗೆ ಕಡ್ಡಾಯವಾಗಿ NCTಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ 1 ವರ್ಷದ ಅವಧಿಯ ದೈಹಿಕ ಶಿಕ್ಷಣ ಪದವಿ ಅಂದರೆ BPEd ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಲೇಬೇಕು. ಫ್ರೆಂಡ್ಸ್, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ 1 ರಿಂದ 5ನೇ ತರಗತಿಯ PSTR ಹುದ್ದೆಗಳ ಕಂಪ್ಲೀಟ್ ಪರೀಕ್ಷಾ ವಿಧಾನವನ್ನು ನೋಡಬಹುದು. ನೀವು ಬೇಕಂದರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಕಳೆದ ಪರೀಕ್ಷಾ ಮಾದರಿಗಿಂತ ಈಗ ಪರೀಕ್ಷಾ ಮಾದರಿಯಲ್ಲಿ ಬದಲಾವಣೆಗಳಾಗಿವೆ. ಕಡ್ಡಾಯವಾಗಿ 3 ಪತ್ರಿಕೆಗಳ ಹೊಸ ವಿಧಾನವನ್ನು ತರಲಾಗಿದೆ. ಪತ್ರಿಕೆ 1 ಕಂಪ್ಲೀಟ್ OMR ಆಗಿದ್ದರೆ ಪತ್ರಿಕೆ 2 50 ಅಂಕಗಳ OMR ಪ್ಲಸ್ 100 ಅಂಕಗಳಿಗೆ ವಿವರಣಾತ್ಮಕ ಬರವಣಿಗೆ ಇರುತ್ತೆ. ಇನ್ನು ಪತ್ರಿಕೆ 3ರಲ್ಲಿ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆಯಾಗಿದ್ದು ಒಟ್ಟು 400 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ನೆಕ್ಸ್ಟ್ GPSTR ಹುದ್ದೆಗಳ ಪಠ್ಯಕ್ರಮವನ್ನು ನೋಡಿದಾಗ ನಿಮಗೆ ಅಂಥ ದೊಡ್ಡ ಬದಲಾವಣೆಗಳೇನೂ ಕಾಣುವುದಿಲ್ಲ. ಪತ್ರಿಕೆ 2ರಲ್ಲಿ 100 ಅಂಕಗಳಿಗೆ ಕಡ್ಡಾಯವಾಗಿ ವಿವರಣಾತ್ಮಕ ಬರವಣಿಗೆಯನ್ನು ಉಳಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಸೇರಿ ಒಟ್ಟು 400 ಅಂಕಗಳ ಪರೀಕ್ಷಾ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಇನ್ನು HSTR ಪರೀಕ್ಷಾ ವಿಧಾನವನ್ನು ನೋಡೋದಾದರೆ ಇದು ಕಂಪ್ಲೀಟ್ ಆಗಿ ಬದಲಾಗಿದೆ. ಮೊದಲು ಇಲ್ಲಿ ಡಿಸ್ಕ್ರಿಪ್ಟಿವ್ ಪರೀಕ್ಷೆ ಇದ್ದಿರಲಿಲ್ಲ. ಆದರೆ ಈ ಬಾರಿ ಕಡ್ಡಾಯವಾಗಿ 400 ಅಂಕಗಳ 3 ಪತ್ರಿಕೆಗಳ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಅತಿ ಮುಖ್ಯವಾದ ವಿಷಯ ಅಂದರೆ ಈ ನಿಯಮಾವಳಿಗಳ ಪ್ರಕಾರ ಹೈಸ್ಕೂಲ್ನಲ್ಲಿ ಕೇವಲ ಕಲಾ ಮತ್ತು ಜೀವ ವಿಜ್ಞಾನ ಶಿಕ್ಷಕರು ಮಾತ್ರ ಇದ್ದು ಪ್ರೌಢಶಾಲಾ ವೃಂದದಲ್ಲಿ ಈ ಬಾರಿ ಯಾವುದೇ ಗಣಿತ ಶಿಕ್ಷಕರ ನೇಮಕಾತಿ ನಡೆಯುತ್ತಿಲ್ಲ. ಗಣಿತ ಶಿಕ್ಷಕರ ಹುದ್ದೆ ಬಯಸುವವರು GPSTR ಮೂಲಕವೇ ಆಯ್ಕೆ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಟೀಚರ್ಸ್ ಹುದ್ದೆಗಳು. ಹಳೆ ನೇಮಕಾತಿಗಳಲ್ಲಿ ಈ ಹುದ್ದೆಗಳೇ ಇರ್ತಾ ಇರಲಿಲ್ಲ. ಆದರೆ ಈ ಬಾರಿ ಮೊದಲ ಬಾರಿಗೆ ಕಂಪ್ಯೂಟರ್ ಶಿಕ್ಷಕರಿಗೆ ಪ್ರತ್ಯೇಕ ಕ್ಯಾಡರ್ ಸೃಷ್ಟಿಸಿ 3 ಪತ್ರಿಕೆಗಳ ಪರೀಕ್ಷೆ ನಡೆಸಲಾಗುತ್ತೆ. ಪತ್ರಿಕೆ 2ರಲ್ಲಿ ಕೋರ್ ಕಂಪ್ಯೂಟರ್ ಸೈನ್ಸ್ ವಿಷಯದ ಮೇಲೆ 50 ಅಂಕದ OMR ಮತ್ತು 100 ಅಂಕದ ಡಿಸ್ಕ್ರಿಪ್ಟಿವ್ ಪರೀಕ್ಷೆ ಇರಲಿದೆ. ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾಗಲು ಬಯಸುವವರು ಅವರಿಗೂ ಸಹ 3 ಪತ್ರಿಕೆಗಳ
ಪರೀಕ್ಷಾ ವಿಧಾನವನ್ನು ತರಲಾಗಿದೆ. ಪತ್ರಿಕೆ 2ರಲ್ಲಿ 100 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್, ಹೈಸ್ಕೂಲ್ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದರೆ ಗ್ರೇಡ್ 1 ಹುದ್ದೆಗಳ ಆಕಾಂಕ್ಷಿಗಳು ಸಹಿತ ಒಟ್ಟು 400 ಅಂಕಗಳ 3 ಪತ್ರಿಕೆಗಳ ಪರೀಕ್ಷೆಯನ್ನು ಬರೆಯಬೇಕಾಗುತ್ತೆ. ಹಿಂದಿನ ಪರೀಕ್ಷೆಗಳಲ್ಲಿದ್ದ ಒಟ್ಟಾರೆ ಮೆರಿಟ್ ನಿಯಮ ಈಗ ಬದಲಾವಣೆಯಾಗಿದೆ. ನೀವು ಪ್ರತಿಯೊಂದು ಪತ್ರಿಕೆಯಲ್ಲಿ ಪ್ರತ್ಯೇಕವಾಗಿ ಕನಿಷ್ಠ ಶೇಕಡ 35ರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಲೇಬೇಕು. ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ತಲಾ 52.5 ಅಂಕ ಹಾಗೂ ಪೇಪರ್ 3ಯಲ್ಲಿ 35 ಅಂಕಗಳನ್ನು ತರದಿದ್ದರೆ ನಿಮ್ಮನ್ನು ನೇರವಾಗಿ ಅನರ್ಹಗೊಳಿಸಲಾಗುತ್ತೆ. ಈ ನಿಯಮ ಎಲ್ಲ ಕೆಟಗರಿಯವರಿಗೂ ಅನ್ವಯಿಸುತ್ತೆ. ಕೊನೆಯದಾಗಿ ಒಂದು ಬಿಗ್ ಅಲರ್ಟ್ ಏನಂದರೆ, ಇದು ಸರ್ಕಾರದ ಕರಡು ಅಧಿಸೂಚನೆ ಆಗಿದ್ದು, ಈ ನಿಯಮಗಳ ವಿರುದ್ಧ ನಿಮಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಈ ಗೆಜೆಟ್ ಪ್ರಕಟವಾದ 15 ದಿನಗಳ ಒಳಗಾಗಿ ನೀವು ಲಿಖಿತವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಕ್ಷೇಪಣೆ ಸಲ್ಲಿಸಬೇಕಾದ ವಿಳಾಸವನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಫ್ರೆಂಡ್ಸ್, ಇದಿಷ್ಟು 15,000 ಶಿಕ್ಷಕರ ನೇಮಕಾತಿಯ ಹೊಸ ಕರಡು ನಿಯಮಗಳ ವಿವರಗಳು. ನಿಮಗೆ ಯಾವ ನಿಯಮ ಇಷ್ಟ ಆಯಿತು ಅಥವಾ ಯಾವ ನಿಯಮ ಬದಲಾಗಬೇಕು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.